ನಿನ್ನೆ ಮಧ್ಯರಾತ್ರಿ ಖಚಿತ ಮಾಹಿತಿ ಮೇರೆಗೆ ಧಾರವಾಡ ನಗರ ಬಜರಂಗ ದಳದಿಂದ ಒಂದು ಕಂಟೈನರ್ ವಾಹನ ಅದು ಯಮಕನಮರಡಿಯಿಂದ ಹೈದರಾಬಾದ್ ಸ್ಲಾಟರ್ ಹೌಸಿಗೆ ಹೊಂಟಿತ್ತು. ಅದನ್ನು ರಮ್ಯಾ ರೆಸಿಡೆನ್ಸಿ ಹತ್ರ ತಡೆದು ಪೊಲೀಸರನ್ನ ಕರೆದು ಪೊಲೀಸರಿಗೆ ನಿನ್ನೆ ರಾತ್ರಿ ಒಪ್ಪಿಸಲಾಗಿದೆ. ಅಲ್ಲಿ ಒಬ್ಬ ಆಯುಬ್ ಅನ್ನೋ ಅಂಥವ ರೆಗ್ಯುಲರ್ ಇದೇ ವ್ಯವಹಾರ ಮಾಡ್ತಾನೆ. ಅಲ್ಲಿ ಯಮಕನಮರಡಿಯಿಂದ ಅಲ್ಲಿ ಇವು ಗೋಗಳನ್ನು ಸಂಗ್ರಹ ಮಾಡಿ ಈ ರೀತಿ ದೊಡ್ಡ ದೊಡ್ಡ ಕಂಟೈನರ್ ಒಳಗೆ 30-40 ತುಂಬಿಸಿ ಹೈದರಾಬಾದ್ ಸ್ಲಾಟರ್ ಹೌಸಿಗೆ ಕಳಿಸೋವಂಥದ್ದನ್ನು ಮಾಡ್ಲಿರ್ತಾರೆ. ಇದು ಒಂದು ವಾರದೊಳಗೆ ಇದು 2ನೇದು ಕಂಟೈನರ್ ನಮಗೆ ಸಿಕ್ಕಂಥದ್ದು. ಈ ನಮ್ಮ ಇದು ಏನಂತಂದ್ರೆ ಈ ಪೊಲೀಸರು ಸಾಕಷ್ಟು ಬೇರೆ ಬೇರೆ ಇವನ್ನ ಚೆಕ್ ಮಾಡ್ತಾರೆ. ಈ ಗಾಡಿಯನ್ನು ಯಾಕೆ ಚೆಕ್ ಮಾಡೋಂಗಿಲ್ಲ? ಗೋ ಸಾಗಾಣಿಕೆ ಸಾಕಷ್ಟು ಆಗ್ತದೆ ಈ ಇದ್ರೊಳಗೆ. ನಮಗೆ ಮಾಹಿತಿ ಸಿಗ್ತದೆ, ಇವ್ರಿಗೆ ಯಾಕೆ ಮಾಹಿತಿ ಸಿಗೋಂಗಿಲ್ಲ? ಇವ್ರು ಯಾಕೆ ಅದನ್ನು ಗೋ ರಕ್ಷಣೆಗೆ ಇವ್ರು ಯಾಕೆ ಮಾಡೋಂಗಿಲ್ಲ? ಕಾನೂನು ಅದಲ್ಲ ನಮ್ಮ ಕರ್ನಾಟಕದೊಳಗೆ 2020 ಗೋರಕ್ಷಾ ಕಾನೂನು ಅದ. ಇದು ಯಾಕೆ ಇವರು ಬಹಳ ಬೇಜವಾಬ್ದಾರಿತನ ತೋರಿಸ್ಲಿಕತ್ತಾರ? ಮತ್ತು ಇದನ್ನು ಈಗ ಎಲ್ಲ ಇನ್ನೊಂದಂತಂದ್ರೆ ಧಾರವಾಡದ ಮಾದನ್ ಮಾವಿ ಗೋಶಾಲೆ ಎಲ್ಲ ಜಿಲ್ಲಾ ಗೋಶಾಲೆ ಇದ್ದು ಕೆಪಾಸಿಟಿ 200, 250, 300 ಈ ರೀತಿ ಅದ. ನಮ್ಮದು ಜಿಲ್ಲಾ ಗೋಶಾಲೆ ಅಂತ ಹೇಳ್ತಾರೆ, ಮಾದನ್ ಮಾವಿ ಜಿಲ್ಲಾ ಗೋಶಾಲೆ ಅಂತಾರೆ. ಅದ್ರ ಕೆಪಾಸಿಟಿ ಬರೀ 60 ಅದ. ಅದರೊಳಗೆ ಭಾಳ ಎತ್ತರ ಇದ್ರೊಳಗೆ ಕಟ್ಟಾರ, ಅದನ್ನ ಭಾಳ ಅವೈಜ್ಞಾನಿಕವಾಗಿ ಕಟ್ಟಾರ. ಅಲ್ಲಿ ದನಗಳಿಗೆ ಸಾಕಷ್ಟು ತೊಂದರೆ ಆಗ್ಲಿರ್ತದೆ. ಮೊನ್ನೆ ಒಂದು ವಾರದ ಹಿಂದೆ ಮೇವಿನ ಕೊರತೆ ಇತ್ತು. ಎಲ್ಲ ಕಪ್ಪಾದಂಥ ಮೇವನ್ನು ಅದರ ದನಗಳಿಗೆ ಹಾಕ್ಲಿಕ್ಕತ್ತಿದ್ರು. ಮತ್ತು ಅದನ್ನು ಮೇಲಾಧಿಕಾರಿಗಳಿಗೆ ತಿಳಿಸಿ ಮಾಧ್ಯಮದ ಮುಖಾಂತರ ಅದನ್ನು ವರದಿ ಮಾಡಿದ ಮೇಲೆ ಅವರು ಅದನ್ನು ಆ ಹಳೆ ಮೇವನ್ನು ಸುಟ್ಟು ಹೊಸ ಮೇವು ತರ್ಸಾರಿಗೆ. ಈ ರೀತಿ ದನಗಳು ಮೂಕ ಪ್ರಾಣಿ ಅಂತಂದ್ರೆ ಅದ್ರ ಬಗ್ಗೆ ಯಾಕೆ ಅಸಡ್ಡೆ, ಯಾಕೆ ವ್ಯವಸ್ಥೆ ತೋರಿಸ್ಲಿರ್ತದೆ? ಅದ್ರ ಬಗ್ಗೆ ಯಾಕೆ ಕಾಳಜಿ ತೋರಿಸಂಗಿಲ್ಲ? ಅದಕ್ಕೆ ತಕ್ಷಣ ಸರ್ಕಾರ, ಅದಕ್ಕೆ ಸಂಬಂಧಪಟ್ಟಂಥ ಇಲಾಖೆ ಧಾರವಾಡ ಗೋಶಾಲೆ ಮಾದನ್ ಮಾವಿ ಗೋಶಾಲೆದ ಕೆಪಾಸಿಟಿನ ದೊಡ್ಡದು ಮಾಡಬೇಕು. ಇನ್ನೂ ಒಂದು 2-3 ಶೆಡ್ ನಿರ್ಮಾಣ ಮಾಡಬೇಕು. ಕೆಪಾಸಿಟಿ ಹೆಚ್ಚಿಗೆ ಮಾಡಿ ಅದು ಅಲ್ಲಿ ಗೋವುಗಳ ರಕ್ಷಣೆ ಆಗಬೇಕು ಅಂತಂದು ಈ ಮೂಲಕ ತಿಳಿಸ್ತೀನಿ. ನಿಮ್ಮ ಸರ್ ಅನುದೀಪ್ ಕುಲಕರ್ಣಿ, ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಕಾರ್ಯದರ್ಶಿ.